ಹೆಲೋ ಡಿಯರ್ ಫ್ರೆಂಡ್ಸ್, ನಿಮಗೂ ಕೂಡ ನಿಮ್ಮ ಕನಸನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಆಸೆ ಇದೆಯಾ? ಎಷ್ಟೋ ಸಲ ನಮ್ಮ ದೊಡ್ಡ ದೊಡ್ಡ ಕನಸುಗಳೆಡೆಗೆ ನಾವು ಆ್ಯಕ್ಷನ್ ತಗೊಳ್ತಾ ಇರ್ತೀವಿ. ಸೊ ಮತ್ತೆ ವಾಪಸ್ ಅದೇ ಹಳೆ ಭಯ, ಅದೇ ಹಳೆ ಸೈಕಲಲ್ಲಿ, ಅದೇ ಹಳೆ ನೋವು, ಬೇಸರ, ಚಿಂತೆಯಲ್ಲಿ ಮುಳುಗೋದು ಆಗ್ತಾ ಇದೆಯಾ? ಸೊ ಯಾಕೋ ಎಷ್ಟೇ ಆಫರ್ಮೇಷನ್ ಹೇಳಿದ್ರು, ಎಷ್ಟೇ ಡಿಫ್ರೆಂಟ್ ಟೈಪ್ ಆಫ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡಿದರೂ ಕೂಡ ಯಾಕೋ ಏನೂ ವರ್ಕೇ ಆಗ್ತಿಲ್ಲ ಅನ್ನಿಸ್ತಾ ಇದೆಯಾ? ಆಲ್ಸೋ ಯಾಕೋ ಜೀವನ ರಿಪೀಟ್ ಮೋಡಲ್ಲಿ ಓಡ್ತಾ ಇರೋ ಥರ ಅನ್ನಿಸ್ತಾ ಇದೆಯಾ? ಒಂದೇ ರೀತಿಯ ಸಮಸ್ಯೆ, ಒಂದೇ ರೀತಿಯ ಬೇಜಾರು, ಒಂದೇ ರೀತಿಯ ಜನ, ಸೊ ಒಂದೇ ರೀತಿಯ ಇನ್ಸಿಡೆಂಟ್ಸ್. ಹೆಸರು ಚೇಂಜ್ ಆಗ್ತಿರತ್ತೆ, ಆದರೆ ಆ ಅನುಭವ, ಬೇಜಾರಿನ ಅನುಭವ ಏನಿರುತ್ತೆ ಮತ್ತೆ ರಿಪೀಟ್ ಆಗೋದಾಗ್ತಾ ಇರುತ್ತೆ. ಒಟ್ಟಾರೆ ಎಲ್ಲದರಿಂದ ಹೊರಗೆ ಬಂದು ಹೆಂಗಪ್ಪ ಮನಃಶಾಂತಿಯಿಂದ, ಆರಾಮಿಂದ, ಖುಷಿಯಿಂದ ಜೀವನ ನಡೆಸೋದು ಅನ್ನೋ ಪ್ರಶ್ನೆ ಕಾಡ್ತಾ ಇದೆಯಾ? ಯೂಶ್ವಲಿ ನಮ್ಮ ಜೀವನದಲ್ಲಿ ಇವೆಲ್ಲ ಆಗ್ತಾ ಇರ್ಬೇಕಾದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ? ಹೊರಗಿನ ಪ್ರಪಂಚದಲ್ಲಿ ಉತ್ತರಕ್ಕೋಸ್ಕರ ಹುಡುಕ್ತಾ ಹೋಗ್ತೀವಿ. ಸೊ ಇನ್ನೊಂದು ಆಫರ್ಮೇಷನ್, ಇನ್ನೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಸೀಕ್ರೆಟ್ ಹೇಳ, ನೀವು ಹೊರಗಡೆ ಎಷ್ಟೇ ಉತ್ತರ ಹುಡುಕಿದ್ರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದ್ರೆ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಒಳಗಡೆನೇ ಇದೆ. ನಿಮ್ಮ ಒಳಗಡೆ ಇರುವ ಅದ್ಭುತ ಸಿಸ್ಟಮ್ ಅಲ್ಲಿದೆ. ಆ ಎನರ್ಜಿ ಸಿಸ್ಟಮ್ ಜೊತೆ ನೀವು ಕನೆಕ್ಟ್ ಆದ್ರಿ ಅಂತ ಅಂದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ನಿಮಗೆ ಸಿಗ್ತಾ ಹೋಗುತ್ತೆ, ಗೈಡೆನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಎಸ್, ಯು ಆರ್ ದ್ಯಾಟ್ ಪವರ್ಫುಲ್. ನಿಮ್ಮ ಅಟೆನ್ಷನಿಗೋಸ್ಕರ, ಗಮನಕ್ಕೋಸ್ಕರ ಕಾಯ್ತಾ ಇರುವಂತ, ನಿಮ್ಮ ಒಳಗಡೆನೇ ಇರುವಂತ ಅದ್ಭುತವಾದ ಎನರ್ಜಿ ಸಿಸ್ಟಮ್ ಜೊತೆ ಹೇಗೆ ಕನೆಕ್ಟ್ ಆಗೋದು, ಹೇಗೆ ನಿಮ್ಮ ಕನಸುಗಳನ್ನು ನನಸು ಮಾಡೋದು, ಹೇಗೆ ಆರಾಮಾಗಿ ಮನಃಶಾಂತಿಯಿಂದ ಖುಷಿಯಿಂದ ಜೀವನ ನಡೆಸೋದು, ಆ ಸೀಕ್ರೆಟ್ ಆದರೂ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಅದಕ್ಕಿಂತ ಮುಂಚೆ, ನನ್ನ ಹೆಸರು ಸಂಜನಾ, ಐ ಆಮ್ ಅ ಲೈಫ್ ಕೋಚ್ ಆ್ಯಂಡ್ ಹೀಲರ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮ ದೇಹದಲ್ಲಿ ಹೃದಯ ಇದೆ, ಅದು ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇದೆ. ಮೆದುಳಿದೆ, ಅದು ಕೂಡ ಅಷ್ಟೇ ತನ್ನ ಪಾಡಿಗೆ ಕೆಲಸ ಮಾಡ್ತಾ ಇದೆ. ಆ್ಯಂಡ್ ಲಂಗ್ಸ್, ಹೌದಾ, ಶ್ವಾಸಕೋಶ ಇದೆ. ಸೊ ಉಸಿರಾಟದ ವ್ಯವಸ್ಥೆ, ಅದು ತನ್ನ ಪಾಡಿಗೆ ತಾನು ರೈಟ್ ನಾವು ಕೆಲಸ ಮಾಡ್ತಾ ಇದೆ, ಹೌದಾ. ಸೊ ಆಲ್ಸೋ ರಕ್ತ ಸಂಚಾರ, ಸೊ ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ಬಾಡಿಯಲ್ಲಿ ಆಗ್ತಾ ಇದೆ. ಸೊ ಎಲ್ಲವೂ ಕೂಡ ಅವುಗಳ ಪಾಡಿಗೆ ಕೆಲಸ ಮಾಡ್ತಾ ಇದೆ. ಆದರೆ ಯಾವುದು ರೈಟ್ ನಾವು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ, ಆದರೆ ಅವುಗಳ ಪಾಡಿಗೆ ಅವು ಕೆಲಸ ಮಾಡ್ತಾ ಇದೆ. ಅವು ಸರಿಯಾಗಿ ಕೆಲಸ ಮಾಡ್ತಾ ಇರೋದ್ರಿಂದನೇ ನಾವು ಆರೋಗ್ಯವಾಗಿರೋದು, ಹೌದಾ. ಸೇಮ್ ವೇ ಬಹಳಷ್ಟು ಸಲ ನಾವು ಗಮನಿಸದೇ ಇರುವಂತ ಒಂದು ಅದ್ಭುತವಾದ ಎನರ್ಜಿ ಸಿಸ್ಟಮ್ ನಮ್ಮ ಒಳಗಡೆನೆ ಇದೆ. ನಾವು ಮನೆ ಕಟ್ಟಬೇಕಾದ್ರೆ ಫಸ್ಟ್ ಏನ್ ಮಾಡ್ತೀವಿ? ಗೋಡೆಗೆ ಪೇಂಟ್ ಹಾಕ್ತಿವ, ದೊಡ್ಡ ದೊಡ್ಡ ಕಿಟಕಿಗಳನ್ನ ನಿಲ್ಲಿಸ್ತೀವ, ಅಥವಾ ಇಂಟೀರಿಯರ್ ಡಿಸೈನ್ ಮಾಡ್ತೀವ? ಇಲ್ಲ. ಫಸ್ಟ್ ನಾವೇನ್ ಮಾಡ್ತೀವಿ? ಫಸ್ಟ್ ಫೌಂಡೇಶನ್, ಗಟ್ಟಿಯಾದ ಫೌಂಡೇಶನ್ ಅನ್ನ, ಅಡಿಪಾಯವನ್ನ ಭದ್ರಗೊಳಿಸ್ತೀವಿ, ಹೌದಾ. ಅಡಿಪಾಯ ಅಥವಾ ಫೌಂಡೇಶನ್ ಭದ್ರವಾಗಿದ್ರೆ, ಸ್ಟ್ರಾಂಗ್ ಆಗಿದ್ರೆ, ನೀವು ಎಷ್ಟೇ ದೊಡ್ಡದಾದ ಮನೆ ಕಟ್ಟಿ ಅಥವಾ ಎಷ್ಟೇ ಅಂತಸ್ತಿನ ಮನೆ ಕಟ್ಟಿದ್ರು ಕೂಡ ಗಟ್ಟಿಯಾಗಿರುತ್ತೆ. ಅದೇ ಅಡಿಪಾಯ ಗಟ್ಟಿ ಇಲ್ಲದೆ ಇದ್ರೆ, ಎಷ್ಟೇ ಕಾಸ್ಟ್ಲಿ ಇಂಟೀರಿಯರ್ ಡಿಸೈನ್ ಇರಲಿ ಅಥವಾ ಎಷ್ಟೇ ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿದ್ರು ಕೂಡ ಜಾಸ್ತಿ ದಿನ ಬರಲ್ಲ, ಹೌದಾ. ಸೇಮ್ ವೇ ನಮ್ಮ ಜೀವನ ಕೂಡ ಅಷ್ಟೇ. ಸೊ ಎಷ್ಟೋ ಸಲ ನಾವೇ ಹೇಳ್ತೀವಲ್ವ, ಭಯದಿಂದ ಹೆಂಗಪ್ಪ ಹೊರಗಡೆ ಬರೋದು? ಎಷ್ಟೇ ಆದರೂ ಭಯ ಕಾಡ್ತಾ ಇದೆ. ಆ ಭಯದಿಂದ, ಸ್ಪೆಷಲಿ ಫೇಲ್ಯೂರ್ನ ಭಯ ಕಾಡ್ತಾ ಇರುತ್ತೆ. ಅಥವಾ ಏನಾದರೂ ಫೇಲ್ ಆದರೆ ಅಂತ ಕನ್ಸು ಕಾಣೋದನ್ನೇ ಬಿಟ್ಬಿಡ್ತಿದ್ವಿ. ಅಥವಾ ಈಗ ಡಿಸಪಾಯಿಂಟ್ಮೆಂಟ್, ಫಿಯರ್ ಆಫ್ ಡಿಸಪಾಯಿಂಟ್ಮೆಂಟ್, ಎಲ್ಲಾದರೂ ನಮಗೆ ಡಿಸಪಾಯಿಂಟ್ಮೆಂಟ್ ಆಗಿಬಿಟ್ರೆ ಅಂತ ಕನಸೇ ಕಾಣಲ್ಲ, ಹೌದಾ. ಆಯಿತು. ಇನ್ನು ಅಂತ ಅಂದರೆ ಎಷ್ಟೋ ವಿಷಯಗಳು ನಮ್ಮಲ್ಲಿ ಸಪ್ರೆಸ್ಡ್ ಆಗಿರುತ್ತೆ, ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ. ಎಷ್ಟೋ ವಿಷಯಗಳು ನಮ್ಮ ಒಳಗಡೆನೇ ಇರುತ್ತೆ, ಅದು ಹೆಂಗೆ ಹೊರಗಾಗಬೇಕು, ರಿಲೀಸ್ ಮಾಡಬೇಕು ಗೊತ್ತಾಗ್ತಾ ಇರಲ್ಲ. ಆಲ್ಸೋ ಮೋಸ್ಟ್ ಆಫ್ ದ ಟೈಮ್ ನಾವೇನಂತೀವಿ, ನನಗೆ ದೊಡ್ಡ ದೊಡ್ಡ ಕನಸಿದೆ, ಆದರೆ ಆ ಕನಸು ನನಸು ಮಾಡಲಿಕ್ಕೆ ದಾರಿ ಗೊತ್ತಾಗ್ತಾ ಇಲ್ಲ, ಕ್ಲಾರಿಟಿ ಸಿಗ್ತಾ ಇಲ್ಲ. ಅಥವಾ ನಾನು ದೊಡ್ಡ ಕನಸಿದೆ, ನನಗೆ ನನಸು ಮಾಡ್ಕೋಬೇಕು ಸರಿ, ಬಟ್ ಯಾಕೋ ನನ್ನಿಂದ ಕೆಲಸ ಆಗ್ತಾ ಇಲ್ಲ, ಲೇಸಿನೆಸ್ ಕಾಡ್ತಾ ಇದೆ. ನಾನು ಒಳ್ಳೆಯವಳು ಅಥವಾ ಒಳ್ಳೆಯವನಾಗಿದ್ದೀನಿ, ಬಟ್ ನನಗೆ ಎಲ್ಲರೂ ಬಂದು ಮೋಸ ಮಾಡ್ತಾರೆ. ಅಥವಾ ಯಾಕೋ ಎಷ್ಟೇ ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಜೀವನ ನಿಂತಲ್ಲೇ ನಿಂತಿದೆ. ಸೊ ಇವೆಲ್ಲ ಏನು? ಹಾಗಾದ್ರೆ ಇವೆಲ್ಲ ನಮ್ಮ ಲೈಫ್ನಲ್ಲಿ ಆಗ್ತದೆ ಅಂತ ಅಂದರೆ ಇದು ನಮ್ಮ ಜೀವನದ ಫೇಲ್ಯೂರ್ ಅಂತ ಅರ್ಥನಾ? ಖಂಡಿತ ಅಲ್ಲ. ನಮ್ಮ ಜೀವನದ ಅಡಿಪಾಯ ಅಥವಾ ನಮ್ಮ ಒಳಗಡೆ ಇರುವಂಥ ಅದ್ಭುತ ಎನರ್ಜಿ ಸಿಸ್ಟಮ್ ಮೇಲೆ ನಾವು ಗಮನ ಹರಿಸುವಂತಹ ಅಗತ್ಯ ಇದೆ. ಜೀವನದಲ್ಲಿ ಒಳ್ಳೆಯ ಬದಲಾವಣೆ ತರಬಹುದಾದಂಥ, ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ಕೊಟ್ಟು ನೀವೇ ಆರಾಮಾಗಿ ಮ್ಯಾನಿಫೆಸ್ಟ್ ಮಾಡಲು ರೆಡಿ ಮಾಡುವಂಥ, ನಿಮ್ಮ ಒಳಗಡೆ ಇರುವಂಥ ಅದ್ಭುತ ಎನರ್ಜಿ ಸಿಸ್ಟಮ್ ಮೇಲೆ ನೀವು ಫೋಕಸ್ ಮಾಡಲು, ಗಮನ ಹರಿಸಲು ರೆಡಿ ಇದ್ದೀರಾ? ಎಸ್. ಆ ಎನರ್ಜಿ ಸಿಸ್ಟಮ್ ಬೇರೆ ಯಾವುದೂ ಅಲ್ಲ, ಚಕ್ರಗಳು.
ಬಹಳಷ್ಟು ಚಕ್ರಗಳಿವೆ. ಆ ಬಹಳಷ್ಟು ಚಕ್ರಗಳಲ್ಲಿ 7 ಪ್ರಮುಖ ಚಕ್ರಗಳೇನಿದೆಯಲ್ಲ ಅವು ತುಂಬ ಇಂಪಾರ್ಟೆಂಟ್. ಸೊ ಚಕ್ರಗಳು ಅಂತ ಅಂದರೆ ಏನು? ಅವು ನಮ್ಮ ಎನರ್ಜಿ ಬಾಡಿ ಅಂತ ಅಂದರೆ ಏನು? ಈಗ ನಮ್ಮ ಫಿಸಿಕಲ್ ಬಾಡಿ, ಹೌದಾ, ನಮ್ಮ ದೈಹಿಕ ಏನು ಈ ಬಾಡಿ ಇರುತ್ತೆ ಅದು ನಮ್ಮ ಕಣ್ಣಿಗೆ ಕಾಣುತ್ತೆ, ನೋಡ್ಬೋದು, ಫೀಲ್ ಮಾಡ್ಬೋದು, ಟಚ್ ಮಾಡ್ಬೋದು. ಆದರೆ ಎನರ್ಜಿ ಬಾಡಿ ಏನಿರುತ್ತಲ್ಲ ಅದನ್ನು ನಾವು ನೋಡಲಿಕ್ಕೆ ಆಗಲ್ಲ, ಆದರೆ ಅನುಭವಿಸ್ಬೋದು. ಚಕ್ರಗಳನ್ನು ನಾವು ನಮ್ಮ ಸೂಕ್ಷ್ಮ ಶರೀರ ಅಂತ ಹೇಳ್ಬೋದು. ಈಗ ನಾವೆಲ್ಲ ಒಂದು ಕೆಲಸ ಮಾಡೋಣ. ಏನಂತ ಅಂದರೆ ನಾವು ನಮ್ಮ 7 ಚಕ್ರಗಳು, ಹೌದಾ, ನಮ್ಮ 7 ಚಕ್ರಗಳೇನಿರುತ್ತೆ ಅವನ್ನ ನಾವು ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ಅವು ನಮ್ಮ ಲೈಫಲ್ಲಿ ಹೆಂಗೆ ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಈ 7 ಚಕ್ರಗಳನ್ನು ನಮ್ಮ ಜೀವನದ 7 ಕನ್ನಡಿಗಳು ಅಂತ ತಿಳ್ಕೊಳ್ಳೋಣ, ಓಕೆನಾ? ಸೊ ಮೊದಲನೆಯ ಕನ್ನಡಿ, ಆಯಿತಾ? ಮೊದಲನೇ ಕನ್ನಡಿ ಏನು ಮಾಡುತ್ತೆ ಗೊತ್ತಾ? ನಿಮ್ಮ ಜೀವನದಲ್ಲಿ ನಿಮಗೆ ಭದ್ರತೆ, ಸ್ಥಿರತೆ, ನನ್ನಿಂದ ಸಾಧ್ಯ ಇದೆ, ಆ್ಯಂಡ್ ಆಲ್ಸೋ ಈ ಚಿಕ್ಕ ಪುಟ್ಟ ವಿಷಯಕ್ಕೂ ಸಿಕ್ಕಾಪಟ್ಟೆ ಭಯ ಪಡೋದಿತ್ತಲ್ಲ, ಸೊ ಎಲ್ಲದಕ್ಕೂ ಭಯ ಭಯ ಭಯ, ಆ ಭಯ ಹೋಗ್ತಾ ಹೋಗುತ್ತೆ. ಫಿಯರ್ಲೆಸ್ನೆಸ್, ನಿಮ್ಮಲ್ಲಿ ಒಂದು ರೀತಿ ಧೈರ್ಯ ಬರ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಒಂದು ರೀತಿ ಲೈಫ್ನಲ್ಲಿ ಸ್ಟೆಬಿಲಿಟಿ ಕೊಡುತ್ತೆ. ರೂಟ್ ಚಕ್ರ ಅಂತಾರೆ. ಎರಡನೆಯ ಕನ್ನಡಿ, ಆಯಿತಾ? ಎರಡನೆಯ ನಮ್ಮ ಜೀವನದ 2ನೆಯ ಕನ್ನಡಿ. ಸೊ ಇದು ಏನು ಮಾಡುತ್ತೆ ಗೊತ್ತಾ? ನಮ್ಮ ಜೀವನಕ್ಕೆ ಒಂದು ರೀತಿ ಕಲರ್ ಕೊಡುತ್ತೆ, ಖುಷಿ ಪಡೋದು, ಆ ಒಂದು ರೀತಿ ಲೈವ್ಲಿನೆಸ್ ಕೊಡುತ್ತೆ. ಆ್ಯಂಡ್ ಆಲ್ಸೋ ಯಾವುದೇ ಘಟನೆ ಇರಲಿ, ಯಾವುದೇ ನಿಮ್ಮ ಮನಸ್ಸಿಗೆ ನೋವಾಗೋ ಘಟನೆ ಇರಲಿ, ಅದರ ನೋವಿರಲಿ, ಜಾಸ್ತಿ ದಿನ ನಿಮ್ಮ ಸಿಸ್ಟಮ್ ಒಳಗಡೆ, ಆಯಿತಾ, ಆ ಪೇನ್ ಏನಿರುತ್ತಲ್ಲ ನಿಮ್ಮ ಸಿಸ್ಟಮ್ ಒಳಗಡೆನೇ ಇಟ್ಟು ಸಪ್ರೆಸ್ ಮಾಡದೆ ಅದನ್ನು ಈಸಿಯಾಗಿ ಸೇಫಾಗಿ ರಿಲೀಸ್ ಮಾಡಿ ನಿಮ್ಮ ಜೀವನದ ಖುಷಿಯನ್ನು ಅನುಭವಿಸೋ ಥರ ಮಾಡುತ್ತೆ. ನಿಮಗೆ ಒಂದು ರೀತಿ ಚಾರ್ಮನ್ನು, ಆ ಒಂದು ಮ್ಯಾಗ್ನೆಟಿಸಮ್ನ ಕೊಡ್ತಾ ಹೋಗುತ್ತೆ. ಇದನ್ನೇ ಸ್ಯಾಕ್ರಲ್ ಚಕ್ರ ಅನ್ನಬಹುದು. ಇನ್ನು 3ನೇ ಕನ್ನಡಿ ಹತ್ರ ಬರೋಣ. ಸೊ ಇದು ಏನು ಮಾಡುತ್ತೆ ಗೊತ್ತಾ? ನಮ್ಮಲ್ಲಿ ಸುಮಾರಷ್ಟು ಜನರಿಗೆ ತಮ್ಮನ್ನು ತಾವು ನಂಬಲಿಕ್ಕೆ ಒಂದು ರೀತಿ ಹಿಂಜರಿಕೆ, ಹೌದಾ? ಸೊ ಕಾನ್ಫಿಡೆನ್ಸ್ನ ಕೊರತೆ ಇರುತ್ತೆ. ನಿಮ್ಮನ್ನೇ ನೀವು ನಂಬದೇ ಇದ್ರೆ ನಾವು ಏನನ್ನು ಅಟ್ರ್ಯಾಕ್ಟ್ ಮಾಡ್ಲಿಕ್ಕೆ ಸಾಧ್ಯ? ಯೂನಿವರ್ಸ್ ಕೂಡ ಹೇಳುತ್ತೆ, ಹೌದಾ, ಫಸ್ಟು ನೀನು ನಿನ್ನನ್ನು ನಂಬು, ಆಮೇಲೆ ನಾ ಹೆಲ್ಪ್ ಮಾಡ್ತೀನಿ ಅಂತ. ಎಸ್, ಎಕ್ಸಾಕ್ಟ್ಲಿ. ನಿಮ್ಮಲ್ಲಿ ಸಾತ್ವಿಕವಾದ ಕಾನ್ಫಿಡೆನ್ಸ್ನ ಹೆಚ್ಚಿಸುತ್ತೆ, ಜೊತೆಗೆ ಮ್ಯಾನಿಫೆಸ್ಟೇಷನ್ ಪವರ್ನ ಈ ಒಂದು ಎನರ್ಜಿ ಸಿಸ್ಟಮ್ ತಂದು ಕೊಡುತ್ತೆ. ನಿಮ್ಮ ಮ್ಯಾನಿಫೆಸ್ಟೇಷನ್ ಸ್ಪೀಡು ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮಲ್ಲಿ ಈಗ ಲೇಸಿನೆಸ್ ಇತ್ತು ಅಂತ ತಿಳ್ಕೊಳ್ಳಿ, ಅಥವಾ ನೀವು ಯಾವುದೋ ಒಂದು ಕೆಲಸ ಮಾಡ್ಬೇಕಾದ್ರೆ ಬರೀ ಹಿಂಜರಿಕೆ ಅಥವಾ ಅರ್ಧಂಬರ್ಧ ಮಾಡೋದು, ಪ್ರೋಕ್ರಾಸ್ಟಿನೇಟ್, ಮುಂದಾಕುವಂಥ ಸ್ವಭಾವ ನಿಮ್ಮಲ್ಲಿ ಇತ್ತು ಅಂತ ಅಂದರೆ ಅವೆಲ್ಲವೂ ಕಮ್ಮಿ ಆಗ್ತಾ ಹೋಗುತ್ತೆ. ಇದನ್ನೇ ನಾವು ನಮ್ಮ ಮಣಿಪುರ ಚಕ್ರ ಅನ್ನಬಹುದು. ಇನ್ನು 4ನೇ ಕನ್ನಡಿ ಹತ್ರ ಬರೋಣ. ನಿಮಗೆ ಗೊತ್ತಾ, ನಮ್ಮ ಜೀವನದಲ್ಲಿ ನಾವು ಯಾರನ್ನ ತುಂಬ ಕ್ರಿಟಿಸೈಸ್ ಮಾಡೋದು, ಜಡ್ಜ್ ಮಾಡೋದು, ಅಥವಾ ಒಂದು ರೀತಿ ಕ್ಷಮಿಸಲಿಕ್ಕೆ ಆಗದೆ ಇರೋ ರೀತಿ ಕೆಟ್ಟದಾಗಿ ನಾವು ನಡ್ಕೊಳ್ಳೋದು, ಸೊ ಯಾರ ಹತ್ರ ನಿಮಗೆ ಗೊತ್ತಾ? ನಮ್ಗೆ ಕೆಟ್ಟದ್ದು ಮಾಡಿದವ್ರ ಹತ್ರ ಅಲ್ಲ, ಬದಲಾಗಿ ನಮ್ಮ ಜೊತೆನೆ. ನಮ್ಮಲ್ಲಿ ಎಷ್ಟೋ ಜನರಿಗೆ ನಮ್ಮನ್ನು ನಿಜಕ್ಕೂ ಹೆಂಗೆ ಪ್ರೀತಿಸಬೇಕು ಅಂತ ಗೊತ್ತಿಲ್ಲ. ಎಲ್ಲ ಸರಿ ಇದ್ದಾಗ ಆಬ್ವಿಯಸ್ಲಿ ನಾವು ನಮ್ಮನ್ನು ಪ್ರೀತಿಸ್ತೀವಿ. ಆದರೆ ಕೆಲವೊಂದು ವಿಷಯಗಳು ನಿಮ್ಮ ಕೈ ಮೀರಿ ಹೋದಾಗ, ನಿಮ್ಮ ಸುತ್ತಮುತ್ತ ನಿಮ್ಮ ಜೊತೆ ಯಾರೂ ಇಲ್ಲದೇ ಇದ್ದಾಗ ನೀವೆಷ್ಟು ನಿಮ್ಮ ಜೊತೆ ನಿಲ್ತೀರಿ? ನೀವು ನಿಮಗೆ ಎಷ್ಟು ಸಪೋರ್ಟ್ ಮಾಡ್ತೀರಿ? ಎಷ್ಟು ಪ್ರೀತಿಯಿಂದ ನಿಮ್ಮನ್ನು ನೀವು ಸಮಾಧಾನ ಮಾಡ್ತೀರಿ? ಅಥವಾ ನಿಜಕ್ಕೂ ನೀವು ನಮ್ಮನ್ನು ಎಷ್ಟು ಪ್ರೀತಿಸ್ತೀರಿ ಗೊತ್ತಾ? ಈ ಒಂದು ಎನರ್ಜಿ ಸಿಸ್ಟಮ್ ಏನು ಮಾಡುತ್ತೆ, ನಿಮ್ಮಲ್ಲಿ ನಿಮ್ಮ ಬಗ್ಗೆ ಇರುವಂತಹ ಪ್ರೀತಿ, ಗೌರವವನ್ನು ಹೆಚ್ಚಿಸುತ್ತೆ. ಆ್ಯಂಡ್ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಆಲ್ಸೋ ನಿಮ್ಮ ಸಂಬಂಧ ಯಾವಾಗ ನಿಮ್ಮ ಜೊತೆ ಚೆನ್ನಾಗಾಗುತ್ತೋ, ನೀವು ಆರೋಗ್ಯಕರವಾದ ಸಂಬಂಧವನ್ನು ನೀವು ಹೊರಗಿನ ಪ್ರಪಂಚದಲ್ಲಿ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಿ. ಸೊ ಎಸ್, ಸೊ ಇದನ್ನೇ ನಾವು ಹಾರ್ಟ್ ಚಕ್ರ ಅಂತೀವಿ, ಓಕೆನಾ? ಈಗ ನೆಕ್ಸ್ಟ್ ಕನ್ನಡಿಯ ಹತ್ರ ಬರೋಣ. ನಾವು ಜಗತ್ತಲ್ಲಿ ಅತಿಯಾಗಿ ಸುಳ್ಳು ಹೇಳೋದು, ಮೋಸ ಮಾಡೋದು ಯಾರಿಗೆ ಗೊತ್ತಾ? ನಮಗೆ. ಸೊ ಜನ ನಮ್ಮನ್ನು ಇಷ್ಟಪಡಲಿ, ಜನರ ಕಣ್ಣಿಗೆ ನಾವು ಒಳ್ಳೆಯವರಾಗಿ ಕಾಣಬೇಕು, ಸೊ ನಮಗೆ ಕಷ್ಟ ಆದರೂ ಪರವಾಗಿಲ್ಲ, ಎಲ್ಲರಿಗೂ ಎಸ್ ಎಸ್ ಅಂತ ಹೇಳಿ ಪೀಪಲ್ ಪ್ಲೀಸಿಂಗ್ ಮಾಡ್ತಾ ಇರ್ತೀವಿ. ಆಲ್ಸೋ ನಮ್ಮ ತನದ ಬಗ್ಗೆ ನಮಗೆ ಗಟ್ಟಿತನ ಇರಲ್ಲ, ಕಾನ್ಫಿಡೆನ್ಸ್ ಇರಲ್ಲ. ಸೊ ನಮ್ಮನ್ನು ನಾವು ಆದಷ್ಟು ಬೇರೆಯವ್ರು ನನ್ನನ್ನು ಇಷ್ಟಪಡಲಿ, ಅವರಿಗೆ ಇಷ್ಟ ಆಗೋ ರೀತಿ ನನ್ನನ್ನು ನಾನು ಚೇಂಜ್ ಮಾಡ್ಕೊಳ್ತಾ ಹೋಗ್ತೀನಿ. ಆದರೆ ನೆನಪಿಡಿ, ನೀವು ಯಾವಾಗ ನಿಮ್ಮ ತನವನ್ನು ಪ್ರೀತಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಫಸ್ಟ್ ನೀವು ಯಾವಾಗ ನಿಮ್ಮ ಜೊತೆ ಪ್ರಾಮಾಣಿಕವಾಗಿರ್ತೀರಿ, ನಿಮ್ಮ ಲೈಫ್ನಲ್ಲಿ ಮಿರಾಕಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎನರ್ಜಿ ಸಿಸ್ಟಮ್ ಏನು ಮಾಡುತ್ತೆ ಗೊತ್ತಾ? ಇದು ನಿಮ್ಮಲ್ಲಿ ನಿಮ್ಮ ತನದ ಬಗ್ಗೆ ಗಟ್ಟಿತನ, ಪ್ರೀತಿ ಕೊಡ್ತಾ ಹೋಗುತ್ತೆ. ಗ್ರೋತ್ ನಿಮ್ಮ ಲೈಫ್ನಲ್ಲಿ ಚೆನ್ನಾಗಾಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆಲ್ಸೋ ಇದನ್ನು ನಾವೇನಂತ ಕರಿಬಹುದು ಅಂತ ಅಂದರೆ ಥ್ರೋಟ್ ಚಕ್ರ ಅಂತ ಕರಿಬಹುದು. ಆಲ್ಸೋ ಈಗ 6ನೇ ಕನ್ನಡಿ ಹತ್ರ ಬರೋಣ. ಸೊ ಇದೇನು ಮಾಡುತ್ತೆ ಗೊತ್ತಾ? ನಿಮ್ಮಲ್ಲಿ
ನಿಮ್ಮನ್ನು ಅಥವಾ ನಿಮ್ಮ ಮನಸ್ಸಿನ ಧ್ವನಿಯನ್ನು, ನಿಮ್ಮ ಇಂಟ್ಯೂಷನನ್ನು ಟ್ರಸ್ಟ್ ಮಾಡಲಿಕ್ಕೆ, ಆ ಗೈಡೆನ್ಸ್ನ ರಿಸೀವ್ ಮಾಡಲಿಕ್ಕೆ ಶಕ್ತಿಯನ್ನು ಬೆಳೆಸುತ್ತೆ. ನಿಮ್ಮ ನಿರ್ಧಾರ ಇರಲಿ, ನಿಮ್ಮ ಕನಸುಗಳಿರಲಿ, ನಿಮ್ಮ ಜೀವನದ ಬಗ್ಗೆ ಸ್ಪಷ್ಟತೆಯನ್ನು ಈ 6ನೇ ಚಕ್ರ ಬೆಳೆಸ್ತಾ ಹೋಗುತ್ತೆ. ನಮ್ಮೆಲ್ಲರಲ್ಲೂ ಇರುವಂಥ ಅದ್ಭುತವಾದ ಗೈಡೆನ್ಸ್ ಸಿಸ್ಟಮ್ ನಮ್ಮ ಇಂಟ್ಯೂಷನ್. ಸೊ ಇದನ್ನು ನಾವು ನಮ್ಮ 3rd ಐ ಚಕ್ರ ಅನ್ನಬಹುದು. ಈಗ 7ನೇ ಕನ್ನಡಿ ಹತ್ರ ಬರೋಣ. ಇದು ನಿಮ್ಮನ್ನು ಯೂನಿವರ್ಸ್ ಜೊತೆ, ನಿಮ್ಮ ಸಂಬಂಧ ಯೂನಿವರ್ಸ್ ಜೊತೆ ಗಟ್ಟಿ ಆಗ್ತಾ ಹೋಗುತ್ತೆ, ಕನೆಕ್ಟ್ ಮಾಡುತ್ತೆ. ಜೊತೆಗೆ ನಿಮ್ಮದೊಂದು ರೀತಿ ಸರೆಂಡರ್ನೆಸ್ ಬರ್ತಾ ಹೋಗುತ್ತೆ. ಅಂತ ಅಂದರೆ ಏನು, ಯಾವ್ದು ನನ್ನ ಕೈಯಲ್ಲಿ ಆಗುತ್ತೆ ಅದನ್ನ ಮಾಡ್ತೀನಿ, ಯಾವ್ದು ನನ್ನ ಕೈಯಲ್ಲಿ ಆಗಲ್ವಾ ಅದು ಯೂನಿವರ್ಸ್ ನೋಡ್ಕೊಳ್ಳುತ್ತೆ. ಈ ನಂಬಿಕೆ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಒಂದು ಆ ಡಿವೈನ್ ಎನರ್ಜಿ, ಅದ್ರ ಮೇಲಿರುವಂಥ ನಂಬಿಕೆ, ಆ ಸಪೋರ್ಟ್ ಎಲ್ಲವೂ ನಿಮಗೆ ಅನುಭವ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ಕ್ರೌನ್ ಚಕ್ರ ಅಥವಾ ಸಹಸ್ರಾರ ಅಂತ ಹೇಳ್ಬೋದು. ನಾವೆಲ್ಲ ಈ 7 ಚಕ್ರಗಳ ಜೊತೆ ಕನೆಕ್ಟ್ ಆಗ್ತಾ ಇದ್ದ ಹಾಗೆ ನಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿ ಏನಿದೆಯಲ್ಲ ಅದು ಇನ್ನೂ ಸುಂದರವಾಗ್ತಾ ಹೋಗುತ್ತೆ, ಅರ್ಥಪೂರ್ಣ ಆಗ್ತಾ ಹೋಗುತ್ತೆ. ಹೌದಾ? ಹೇಗಪ್ಪ ಹಾಗಾದರೆ ಈ ಒಂದು ಅದ್ಭುತ ಎನರ್ಜಿ ಸಿಸ್ಟಮ್ ಜೊತೆ ಕನೆಕ್ಟ್ ಆಗೋದು, ಹೇಗೆ ನಾವು ಕೂಡ ಇಷ್ಟು ಅಮೇಝಿಂಗ್ ಆದ ಬದಲಾವಣೆಯನ್ನು ನಮ್ಮ ಜೀವನದಲ್ಲಿ ಅನುಭವಿಸೋದು ಅಂತ ಕೇಳ್ತಿದ್ದೀರಾ? ಇದೇ ಗುರುವಾರದಿಂದ ಚಕ್ರ ವರ್ಕ್ಶಾಪ್, ಚಕ್ರ ಹೀಲಿಂಗ್ ವರ್ಕ್ಶಾಪ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು 2 ಹಂತಗಳಲ್ಲಿ ನಡೆಯುತ್ತೆ, ಲೆವೆಲ್ 1 ಮತ್ತು ಲೆವೆಲ್ 2. ಝೂಮ್ ಆ್ಯಪ್ ಮುಖಾಂತರ ನಡೆಸುವಂತಹ ಸೆಷನ್ ಆಗಿರುತ್ತೆ, ಆನ್ಲೈನ್ ಸೆಷನ್ ಇದು. ಸೊ ಲೆವೆಲ್ 1 ಏನಿದೆ ಇದೇ ಗುರುವಾರದಿಂದ ಸ್ಟಾರ್ಟ್ ಆಗ್ತಾ ಇದೆ, 4 ದಿನಗಳ ಕ್ಲಾಸ್. ಸೊ ಗುರುವಾರದಿಂದ ಸಂಡೇ ತನಕ, ರವಿವಾರ ತನಕ ಇದೆ. ಮಂಡೇ ಒಂದಿನ ಗ್ಯಾಪ್ ಇರುತ್ತೆ, ಮತ್ತೆ ಮಂಗಳವಾರದಿಂದ ನೆಕ್ಸ್ಟ್ ಸಂಡೇ ಲೆವೆಲ್ 2 ಇರುತ್ತೆ. ಇದು 6 ದಿನಗಳ ಕ್ಲಾಸ್ ಆಗಿರುತ್ತೆ. ಮೊದಲನೇ ಹಂತದಲ್ಲಿ ನೀವು ಚಕ್ರಗಳ ಬಗ್ಗೆ, ಅದ್ಭುತವಾದ ಎನರ್ಜಿ ಸಿಸ್ಟಮ್ ಬಗ್ಗೆ ಕಲಿತೀರಿ, ಅವುಗಳ ಸುಂದರ ಪರಿಚಯ ಆಗ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ 7 ಚಕ್ರಗಳನ್ನು ಆಳವಾಗಿ ಅರ್ಥ ಮಾಡ್ಕೊಳ್ತಾ, ಅವುಗಳ ಜೊತೆ ಕನೆಕ್ಟ್ ಆಗ್ತಾ, ಅವುಗಳನ್ನು ಬ್ಯಾಲೆನ್ಸ್ ಮಾಡೋದು, ಚೈತನ್ಯಗೊಳಿಸುವ ಅಭ್ಯಾಸವನ್ನು ಕಲಿತಾ ಹೋಗ್ತೀರಿ. 2ನೇ ಹಂತದಲ್ಲಿ ನೀವು ನಿಮ್ಮ ಚಕ್ರ ಪ್ರಾಕ್ಟೀಸ್ ಏನಿದೆ ಇನ್ನೂ ಆಳವಾದ ಮಟ್ಟಕ್ಕೆ ಕೊಂಡೊಯ್ತೀರಿ. ಅಡ್ವಾನ್ಸ್ಡ್ ಪ್ರಾಕ್ಟೀಸಸ್ ಮೂಲಕ ನಿಮ್ಮ ಒಳಗಿನ ಬದಲಾವಣೆಯನ್ನು, ನಿಮ್ಮ ದಿನನಿತ್ಯದ ಜೀವನದಲ್ಲಿ ಈ ಚಕ್ರಗಳ ಶಕ್ತಿಯನ್ನು ಹೆಂಗೆ ಅಳವಡಿಸ್ಕೊಳ್ಬೇಕು, ಅವುಗಳನ್ನು ನಿಮ್ಮ ರಿಲೇಶನ್ಶಿಪ್, ಕೆಲಸ, ಫೈನಾನ್ಷಿಯಲ್ ಗ್ರೋತ್, ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಹೇಗೆ ಬಳಸಿಕೊಳ್ಳಬೇಕು ಅನ್ನೋದನ್ನು ಕಲಿತಾ ಹೋಗ್ತೀರಿ. ಮೇ ಬಿ ಈಗ ನಿಮ್ಮ ಜೀವನದ ಸಮಸ್ಯೆಗಳೇ ನಿಮಗೆ ದೊಡ್ಡದಾಗಿ ಕಾಣ್ತಾ ಇರ್ಬೋದು, ಆದರೆ ನಿಜವಾದ ಶಕ್ತಿ ಇರೋದು ಪ್ರಾಬ್ಲಮ್ಸ್ಗಳಿಗಲ್ಲ, ನಿಮಗೆ. ನಿಮ್ಮ ನಿಜವಾದ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಬೇಕು, ನಿಜವಾಗಿ ನಿಮ್ಮ ಜೊತೆ ನೀವು ಕನೆಕ್ಟ್ ಆಗಬೇಕು, ಅದ್ಭುತವಾದ ಜೀವನವನ್ನು ನೀವೇ ಸೃಷ್ಟಿಸಬೇಕು ಅಂತ ಅಂದರೆ ಐ ವೆಲ್ಕಮ್ ಯು ಟು ದಿಸ್ ಬ್ಯೂಟಿಫುಲ್ ಆ್ಯಂಡ್ ಪವರ್ಫುಲ್ ವರ್ಕ್ಶಾಪ್. ಯಾರಿಗೆಲ್ಲ ಜಾಯ್ನ್ ಆಗಬೇಕು ಅಂತ ಇಷ್ಟ ಇದೆ, ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಈಗಲೇ ವಾಟ್ಸ್ಆ್ಯಪ್ ಮಾಡ್ಬೋದು. ಸೀಟ್ಸ್ ಲಿಮಿಟೆಡ್ ಆಗಿರೋದ್ರಿಂದ ಲಾಸ್ಟ್ ಮೂಮೆಂಟ್ ರಿಜಿಸ್ಟ್ರೇಷನ್ನ ಅವಾಯ್ಡ್ ಮಾಡಿ. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮೀಟ್ ಯು ಆಲ್ ಇನ್ ಚಕ್ರ ವರ್ಕ್ಶಾಪ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.